ಬಳ್ಳಾರಿ ಗಲಭೆಯಲ್ಲಿ ಜನಾರ್ದನ್ ರೆಡ್ಡಿನೇ ಟಾರ್ಗೆಟ್ ಆದ್ರ ಮಾಜಿ ಸಚಿವ ರೆಡ್ಡಿ ಗುರಿಯಾಗಿಸಿ ನಡೆದಿತ್ತ ಸಂಚು. ನನ್ನ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಗಾಲಿ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ವೈರಲ್ ಆಗಿದೆ. ರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಹಲವು ವಿಡಿಯೋಗಳು ವೈರಲ್ ಆಗಿರುವಂಥದ್ದು. ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿರುವಂಥದ್ದು. ಜನಾರ್ದನ್ ರೆಡ್ಡಿ ನಿವಾಸದ ಮೇಲೆ ಗುಂಡಿನ ಸುರಿಮಳೆ ಆಗಿದೆ. ಕೈ ಶಾಸಕ ಭರತ್ ಆಪ್ತ ಗನ್ ಮ್ಯಾನ್ ನಿಂದ ಫೈರಿಂಗ್ ಆಗಿರುವಂಥದ್ದು. ಸತೀಶ್ ರೆಡ್ಡಿ ಗನ್ ಮ್ಯಾನ್ ನಿಂದ ಗುಂಡಿನ ಸುರಿಮಳೆ ಆಗೋಗಿದೆ. ಎರಡು ಗುಂಪುಗಳು ಸೇರಿದ್ದ ಮಧ್ಯೆಯೇ ಮನೆಯತ್ತ ಫೈರಿಂಗ್ ಆಗಿದೆ. ಒಂದು ಸುತ್ತು ಗುಂಡು ಹಾರಿಸಿದಂತಹ ಸತೀಶ್ ರೆಡ್ಡಿ ಗನ್ ಮ್ಯಾನ್. ತದನಂತರ ಜನಾರ್ದನ್ ರೆಡ್ಡಿಯ ಮನೆಯ ಕಿಟಕಿಯ ಗಾಜು ಕೂಡ ಇಲ್ಲಿ ಪೀಸ್ ಆಗಿರುವಂಥದ್ದು. ಜನಾರ್ದನ್ ರೆಡ್ಡಿ ಮನೆಯ ಕಿಟಕಿಯ ಗಾಜು ಪೀಸ್ ಆಗೋಗಿದೆ. ನನ್ನ ಹತ್ಯೆ ಮಾಡ್ಲಿಕ್ಕೋಸ್ಕರವೇ ಸಂಚು ರೂಪಿಸಲಾಗಿದ್ದು ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಿದ್ದಾರೆ. ಬಳ್ಳಾರಿಯ ಗಲಭೆಗೆ ಮತ್ತೆ ಹೊಸ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಮಾಜಿ ಸಚಿವ ರೆಡ್ಡಿಯನ್ನೇ ಗುರಿಯಾಗಿಸಿ ಸಂಚು ಮಾಡಿದ್ರ ಹಾಗಾದ್ರೆ ಜನಾರ್ದನ್ ರೆಡ್ಡಿಯನ್ನ ಮುಗಿಸುವಂತಹ ಸಂಚು ಇದಾಗಿತ್ತ? ಅವರನ್ನ ಹತ್ಯೆ ಮಾಡ್ಲಿಕ್ಕೋಸ್ಕರವೇ ಫೈರಿಂಗ್ ಅನ್ನ ಆರಂಭ ಮಾಡಿದ್ದ ಹಾಗಾದ್ರೆ? ರೆಡ್ಡಿ ಮನೆ ಮೇಲೆ ಗನ್ ಫೈರಿಂಗ್ ಆಗಿದೆ. ಕಿಟಕಿಯ ಗಾಜುಗಳು ಪೀಸ್ ಆಗಿರುವಂಥದ್ದು. ಸಾಕಷ್ಟು ವಿಡಿಯೋಗಳಿದೀಗ ವೈರಲ್ ಆಗ್ತಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ತೋರಿಸ್ತಿದ್ದೀವಿ. ಜನಾರ್ದನ್ ರೆಡ್ಡಿ ನಿವಾಸದ ಮೇಲೆ ಗುಂಡಿನ ಸುರಿಮಳೆ ಆಗಿದೆ. ಕೈ ಶಾಸಕ ಭರತ್ ಆಪ್ತನ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವಂಥದ್ದು. ಸತೀಶ್ ರೆಡ್ಡಿ ಗನ್ಮ್ಯಾನ್ಲಿಂದ ಗುಂಡಿನ ಸುರಿಮಳೆ ಆಗಿದೆ. ನೇರವಾಗಿ ರೆಡ್ಡಿ ಮನೆ ಮೇಲೆ ಜನಾರ್ದನ್ ರೆಡ್ಡಿಯ ಮನೆಯ ಕಿಟಕಿಯ ಗಾಜು ಫೈರಿಂಗ್ ಮಾಡಲಾಗಿದೆ. ಗಾಜುಗಳು ಪೀಸ್ ಆಗಿ ಹೋಗಿದೆ. ಒಂದು ಸುತ್ತು ಗುಂಡು ಹಾರಿಸಿದಂತಹ ಸತೀಶ್ ರೆಡ್ಡಿ ಗನ್ಮ್ಯಾನ್. ಬಳ್ಳಾರಿ ಗಲಭೆಯಲ್ಲಿ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಮುಗಿಸ್ಲಿಕ್ಕೋಸ್ಕರವೇ ಇಂತಹ ಒಂದು ಫೈರಿಂಗ್ ಅನ್ನ ಪ್ಲಾನ್ ಮಾಡಿದ್ದ ಮುಂಚೆಯೇ. ಅಲ್ಲಿ ಎರಡೂ ಗುಂಪಿನ ಮಧ್ಯೆ ಮಾರಾಮಾರಿ ನಡೆದಿದೆ. ಕಾರ್ಯಕರ್ತರು ಗಲಾಟೆ ಮಾಡ್ಕೊಂಡಿದ್ದಾರೆ. ಪೊಲೀಸರು ಅದನ್ನ ತಡೆಯೋದಕ್ಕೆ ಬಂದ್ರೆ ಅವರನ್ನು ಕೂಡ ತಳ್ಳಾಟ ಮಾಡಿದಂತಹ ಸಂದರ್ಭದಲ್ಲಿ ಗುಂಡನ್ನ ಹಾರಿಸಲಾಗಿತ್ತು. ಹಾಗಾದ್ರೆ ಈ ಬುಲೆಟ್ಗಳು ಯಾರು ಆರಂಭ ಮಾಡಿದ್ರು? ಬುಲೆಟ್ಗಳನ್ನ ಹಾರಿಸ್ಲಿಕ್ಕೆ ಅನ್ನೋವಂಥದ್ದಾಗಿತ್ತು. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಬೇಕು ಅಂತಲೇ ಸಂಚು ರೂಪಿಸಲಾಗಿದೆ ಅನ್ನುವಂಥ ಅನುಮಾನಗಳು ಮೂಡ್ತಿವೆ. ಜನಾರ್ದನ್ ರೆಡ್ಡಿ ಅವರನ್ನ ಮುಗಿಸೋದಕ್ಕೋಸ್ಕರವೇ, ಅವರ ಹತ್ಯೆಗಾಗಿಯೇ ಸಂಚನ್ನ ರೂಪಿಸಲಾಗಿತ್ತು ಅನ್ನೋವಂಥದ್ದು. ಅವರ ನಿವಾಸದ ಮೇಲೆ ಸಾಕಷ್ಟು ಗುಂಡಿನ ದಾಳಿ ಆಗಿರುವಂಥದ್ದು. ಗುಂಡಿನ ಸುರಿಮಳೆಯೇ ಆಗಿದೆ. ವಿಡಿಯೋಗಳಲ್ಲಿ, ಈ ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೇವೆ ಅವರ ಮನೆಯ ಕಿಟಕಿಯ ಗಾಜುಗಳು ಗುಂಡಿನ ದಾಳಿಗೆ ಪೀಸ್ ಆಗಿರುವಂಥದ್ದು. ಹಾಗಾದ್ರೆ ಬೇಕು ಅಂತಲೇ ಅವರನ್ನ ಟಾರ್ಗೆಟ್ ಮಾಡಿರುವಂಥದ್ದ ಅಂತ ಅನುಮಾನಗಳು ಮೂಡ್ತಿವೆ ಇದೀಗ. ಜನಾರ್ದನ್ ರೆಡ್ಡಿ ಮನೆಯ ಕಿಟಕಿ ಗಾಜುಗಳು ಕೂಡ ಇಲ್ಲಿ ಪೀಸ್ ಆಗಿದೆ. ಇಂತಹ ಒಂದು ಗಲಭೆಯಲ್ಲಿ ರಾಜಶೇಖರನ್ ಅವರು ಸಾವನ್ನಪ್ಪಿರುವಂಥದ್ದು. ಆದರೆ ಈ ಗನ್ ಫೈರಿಂಗ್ನ ಮೊದಲು ಆರಂಭ ಮಾಡಿದಂಥದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಬಳ್ಳಾರಿಯಲ್ಲಿ ಆಗಿರುವಂತಹ ಈ ಗಲಭೆ ಬೇರೆ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಿದೆ. ಇದೀಗ ವೈರಲ್ ಆಗ್ತಿರೋಗಳನ್ನ ವಿಡಿಯೋಗಳನ್ನ ನೋಡಿದ್ರೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಹತ್ಯೆ ಮಾಡ್ಲಿಕ್ಕೋಸ್ಕರ ಅವರನ್ನ ಮುಗಿಸ್ಲೇಬೇಕು ಅನ್ನುವಂತಹ ಸಂಚಾಗಿತ್ತ ಅಂತ? ಬಿಕಾಸ್ ಅವರ ಮನೆಯ ಕಿಟಕಿಯ ಗಾಜಿನ ಮೇಲೂ ಈ ದಾಳಿ ಆಗಿರುವಂತದ್ದು, ಗಾಜುಗಳು ಪುಡಿ ಆಗಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ವಿವೇಕ್? ಎಸ್ ಮಂಜರಿ, ಈಗಾಗಲೇ ನಿನ್ನೆ ಅಷ್ಟೇ ಏನು ಬಳ್ಳಾರಿಯಲ್ಲಿ ಒಂದು ಗಲಭೆ ನಡೆದಿತ್ತು. ಈ ಗಲಭೆ ಮೊದಲಿಗೆ ಪ್ರಾರಂಭವಾಗೋದು ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ 3ನೇ ತಾರೀಕಿತ್ತು, ಜನವರಿ 3ನೇ ತಾರೀಕು. ಆ ಪ್ರತಿಯಾಗಿ ಒಂದಿಷ್ಟು ಕಡೆ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಭರತ್ ರೆಡ್ಡಿ ಆಪ್ತರಾದಂತವರು ಸುಮಾರು ಕಡೆ ಒಂದಿಷ್ಟು ಬಳ್ಳಾರಿ ಭಾಗದಲ್ಲಿ ಕೂಡ ಸಾಕಷ್ಟು ಕಡೆ ಒಂದಿಷ್ಟು ಪೋಸ್ಟರ್ ಗಳನ್ನ ಕೂಡ ಹಾಕಿದ್ರು. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಕೂಡ ಪೋಸ್ಟರ್ ಗಳನ್ನ ಹಾಕಿದ್ರು. ನಿವಾಸದ ಒಳಗೂ ಕೂಡ ಕಾಂಪೌಂಡ್ ನ ಒಳಗೂ ಹಾಕಿದ್ರು ಎಂಬ ಮಾಹಿತಿಗಳು ಬಿಜೆಪಿ ನಾಯಕರು ನೀಡುತ್ತಿದ್ದಾರೆ. ಆದ್ರೆ ಜೊತೆಗೆ ಏನಾದ್ರೂ ಒಂದು ವೇಳೆ ಹಾಕಿದ್ದೇ ನಿಜವಾದಲ್ಲಿ ಆ ಸಂದರ್ಭದಲ್ಲಿ ಪೊಲೀಸ್ನವರು ಬಂದು ಅವರ ಕೈಯಲ್ಲಿ ತೆರವು ಮಾಡಿಸ್ತಾರಂತೆ. ಅದಾದ ಬಳಿಕ ಮತ್ತೆ ಬಂದು ಭರತ್ ರೆಡ್ಡಿ ಕಾರ್ಯಕರ್ತರು ಮತ್ತೆ ಪೋಸ್ಟರ್ ಗಳನ್ನ ಅಳವಡಿಕೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಶ್ರೀರಾಮುಲು ಬೆಂಬಲಿಗರು ಕೂಡ
ಅಲ್ಲಿಗೆ ಹೋಗ್ತಾರೆ, ಸ್ಥಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಬಹು ಸಮಯಗಳಾದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆ ಸ್ಥಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಆ ಸಮಯದಲ್ಲೇ ಎಕ್ಸಾಕ್ಟ್ಲಿ ಫೈರಿಂಗ್ ಗಳು ಕೂಡ ಆಗುತ್ತೆ. ಆದ್ರೆ ಬಿಜೆಪಿ ನಾಯಕರು ಪ್ರಮುಖವಾಗಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು, ನನ್ನ ಮೇಲೆ ನೇರವಾಗಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪ ಮಾಡಲಾಗಿತ್ತು. ಇದು ನನಗೆ ನೇರವಾಗಿ ಈ ಗುಂಡುಗಳನ್ನ ಇಟ್ಟಿ ಕೊಲೆ ಮಾಡೋದಕ್ಕೆ ನಾರಾ ಭರತ್ ರೆಡ್ಡಿ ಕಡೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಒಂದಿಷ್ಟು ಗುಂಡುಗಳನ್ನು ಕೂಡ ಕೈನಲ್ಲಿ ಹಿಡಿದು ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ 1-2-3 ವಿಡಿಯೋಗಳನ್ನ ಕೂಡ ಈಗಾಗಲೇ ಹರಿಬಿಟ್ಟಿದ್ದಾರೆ. ನೇರವಾಗಿ ಅಂದ್ರೆ ನಾರಾ ಭರತ್ ರೆಡ್ಡಿಯ ಆಪ್ತರಾದಂತ ಸತೀಶ್ ರೆಡ್ಡಿ ಏನಿದ್ರು, ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ನೇರವಾಗಿ ರೆಡ್ಡಿ ಅವರ ಮನೆಗೆ ನೇರವಾಗಿ ಒಂದಿಷ್ಟು ಫೈರಿಂಗ್ ಮಾಡತಕ್ಕಂತ ದೃಶ್ಯಾವಳಿಗಳು, ಜೊತೆಗೆ ಏರ್ ನಲ್ಲಿ ಅಂದ್ರೆ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂತ ಕೆಲಸ ಆಗಿರ್ಬೋದು, ಈ ರೀತಿಯಾದ ಒಂದು ದೃಶ್ಯಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಸದ್ಯದಲ್ಲೇ ಒಂದು ವೇಳೆ ನಿಜಕ್ಕೂ ಅವರು ಏನಾದ್ರೂ ಸಂಚು ರೂಪನೆ ಮಾಡಿದ್ರೆ ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಹಿರಂಗವಾಗಬೇಕು ಅಂತ ಬಿಜೆಪಿ ಅವರು ಒಂದ್ ಕಡೆ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇನ್ನೊಂದು ಆರೋಪ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿ ಸ್ಥಳದಲ್ಲಿ ಜನಾರ್ದನ್ ರೆಡ್ಡಿ ಅವರು ಇರ್ಲೇ ಇರ್ಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ಎಲ್ಲಾ ಮುಗಿದ ಬಳಿಕ ಬಂದಿರತಕ್ಕಂಥದ್ದು, ಅಂದ್ರೆ ಆ ಫೈರಿಂಗ್ ನಡೆಯುವಂತ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಅವರನ್ನ ಯಾವ ರೀತಿಯಾಗಿ ನೀವು ಆರೋಪಿ ಅಂತ ಮಾಡಿದ್ದೀರಾ, ಅವರಿಗೆ A1 ಅಂತ ಯಾವ ರೀತಿಯಾಗಿ ಮಾಡಿದ್ದಾರೆ, ಜೊತೆಗೆ ಅವರ ಸಹೋದರನಿಗೆ ಏಟು ಮಾಡಿದ್ದಾರೆ, ಶ್ರೀರಾಮುಲು ಅವರಿಗೂ A3 ಆರೋಪಿ ಮಾಡಿದ್ದಾರೆ, ಇವರಿಗೆಲ್ಲರಿಗೂ ನೀವು ಯಾವ ರೀತಿಯಾಗಿ ಆರೋಪಿಯನ್ನ ಮಾಡಿದ್ದೀರಾ, ಇದೆಲ್ಲದೂ ಕೂಡ ಸರಿಯಲ್ಲ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಡಿಜಿಪಿ ಅವರ ಮುಂದೆ ಇಟ್ಟಿದ್ದಾರೆ. ಡಿಜಿಪಿ ಅವರು ಕೂಡ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಏನು ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಅವನ ಒಳಗೋಗಿರುವಂತ ಗುಂಡು ಕೂಡ ಅದು ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ, ಅಂದ್ರೆ ಅದು ಗೌರ್ಮೆಂಟ್ ಅಂದ್ರೆ ಬುಲೆಟ್ಸ್ ಏನ್ ಲೆಕ್ಕ ಇರುತ್ತೆ, ಗೌರ್ಮೆಂಟ್ ಗನ್ಗಳು ಏನಿರುತ್ತೆ, ರಿವಾಲ್ವರ್ಗಳು ಆ ಗನ್ಗಳಿಂದ ಫೈರ್ ಆಗಿಲ್ಲ ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಒಂದು ವೇಳೆ ಅದು ಪ್ರೈವೇಟ್ ಗನ್ ನಲ್ಲೇ ಏನಾದ್ರು ಪ್ರೈವೇಟ್ ರಿವಾಲ್ವರ್ ಅಲ್ಲಿ ಏನಾದ್ರು ಶೂಟ್ ಮಾಡಿದ್ದೆ ಆದಲ್ಲಿ ಯಾರು ಮಾಡಿದ್ದಾರೆ ಅಂದ್ರೆ ಯಾರ ಬೆಂಬಲಿಗರು ಮಾಡಿದ್ದಾರೆ, ಯಾರು ಗನ್ಮ್ಯಾನ್ ಮಾಡಿದ್ದಾರೆ ಅಂತ ಇದು ಸೂಕ್ತ ತನಿಖೆ ಆಗಿರೋತಕ್ಕಂಥದ್ದು ಕೂಡ ಇದೆ ಮಂಜರಿ. ಇನ್ನು ಎಸ್ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.